ಹಾಸನದಲ್ಲಿ ಯಶ್ ಅವರ ತಾಯಿ ವಿರುದ್ಧ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶಕ್ಕೆ ಈಗ ತಡೆ ಕೋರಿದ್ರು ಯಶ್ ತಾಯಿ. ಅವರಿಗೆ ಹಿನ್ನಡೆಯಾಗಿದೆ ಪುಷ್ಪಾ ಅವರಿಗೆ. ಪ್ರಕರಣದಲ್ಲಿ ಪುಷ್ಪಾ ಅವರಿಗೆ ಮಧ್ಯಂತರ ನಿರ್ಬಂಧಾಜ್ಞೆ ಸಿಕ್ಕಿಲ್ಲ. ಸ್ಟೇ ಕೇಳಿದ್ರು, ಅವರು ಕೊಟ್ಟಿಲ್ಲ. ವಿದ್ಯಾನಗರ ಪುಷ್ಪಾ ಮನೆ ಸಮೀಪದ ಸೈಟ್ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಸೈಟ್ ತಮ್ಮದೇ ಅಂತ ದೇವರಾಜು ಕೋರ್ಟ್ ಮೆಟ್ಟಿಲೇರಿದ್ರು. ಮೈಸೂರಿನ ಲಕ್ಷ್ಮಮ್ಮ ಪರವಾಗಿ ಜಿಪಿಎ ಪಡೆದು ಅವರು ಕೇಸನ್ನು ಹಾಕಿದ್ರು. ಕಾಂಪೌಂಡ್ ತೆರವಿಗೆ ಹಾಸನದ ಜೆಎಂಎಫ್ಸಿ ಕೋರ್ಟ್ ಆದೇಶ ಕೂಡ ಕೊಟ್ಟಿತ್ತು. ಜನವರಿ 4ನೇ ತಾರೀಕು ಕಾಂಪೌಂಡ್ ಅನ್ನ ತೆರವು ಮಾಡಿಸಿದ್ರು ದೇವರಾಜ್ ಅವರು. ಹಾಗೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆಮೇಲೆ ಕೋರ್ಟ್ ಆದೇಶಕ್ಕೆ ಸ್ಟೇ ಕೊಡೋಕೆ ಮುಂದಾಗ್ತಾರೆ, ಅಂದ್ರೆ ಸ್ಟೇ ತರಕ್ಕೆ ಮುಂದಾಗ್ತಾರೆ ಪುಷ್ಪಾ ಅವರು. ಅವ್ರಿಗೆ ಸಿಕ್ಕಿಲ್ಲ. ಕೋರ್ಟ್ಗೆ ಹಾಜರಾಗಲು ಪ್ರಕರಣದ ಪ್ರತಿವಾದಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ಜನವರಿ 31ಕ್ಕೆ ಕೋರ್ಟ್ಗೆ ಹಾಜರಾಗಿ ಅಂತ ದೇವರಾಜ್ ಅವರಿಗೆ ನೋಟಿಸ್ ಜಾರಿಗೆ ಆದೇಶವನ್ನ ಮಾಡಿದ್ದಾರೆ ಇವಾಗ. ಅಂದ್ರೆ ಈಗ ಏನ್ ಕೆಡವುತ್ತಾ ಇದ್ರು ಅದಕ್ಕೆ ಸ್ಟೇ ಕೊಡಿ ಅಂದ್ಕೊಂಡು ಪುಷ್ಪಾ ಅವರು, ಯಶ್ ಅವರ ತಾಯಿ, ಕೋರ್ಟಿಗೆ ಹೋಗಿದ್ರು. ಬಟ್ ಕೋರ್ಟ್ ಕೇಳಿಲ್ಲ, ಅದನ್ನ ಕೊಟ್ಟಿಲ್ಲ ಅವರಿಗೆ ಸ್ಟೇ. ಈಗ ಜನವರಿ 31ಕ್ಕೆ ಕೋರ್ಟ್ಗೆ ಹಾಜರಾಗಿ ಅಂತ ದೇವರಾಜ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅವ್ರು ಈ ಸಲ ಅಟೆಂಡ್ ಮಾಡಿಲ್ಲ ಅಂತ ಕಾಣ್ತದೆ ಕೆಲವೊಂದು ಕಾರಣಗಳಿಂದ. ಸೊ ಈಗ ಪುಷ್ಪಾ ಅವರಿಗೆ, ಯಶ್ ಅವರ ತಾಯಿಗೆ ಹಿನ್ನಡೆ ಇದು ಒಂದು ಹೆಜ್ಜೆ.